ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ ಇವತ್ತಿನ ಸಂಚಿಕೆಯಲ್ಲಿ 2 ತಂಡಗಳಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬೋದು. ಆ ತಂಡಗಳು ಬಿಗ್ ಬಾಸಿನ ಚಾನೆಲ್ಗಳಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬೋದು. ಒಂದು ಟೀಮ್ ಬಂದು ಧೂಲ್ ಧಮಾಕ ಟಿವಿ ಅಂದರೆ ಡಿಡಿ ಟಿವಿ, ಎರಡನೆಯದು ಬಂದು ಟಿವಿ ಅಂದರೆ ಮಜಾ ಟಿವಿ ಅಂತ 2 ತಂಡಗಳಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬೋದು. ಡಿಡಿ ಟಿವಿಯಲ್ಲಿ ಬಂದು ತ್ರಿವಿಕ್ರಮ್, ಭವ್ಯ ಗೌಡ, ಗೌತಮಿ, ಮಂಜು, ಸುರೇಶ್, ಐಶ್ವರ್ಯ ಸಿಂಧೂಗಿ ಅವರು ಇಷ್ಟು ಡಿಡಿ ಟೀಮ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಟಿವಿಯಲ್ಲಿ ಬಂದು ಮೋಕ್ಷಿತಾ ಪೈ, ಶಿಶಿರ್, ರಜತ್, ಹನುಮಂತ, ಧನ್ರಾಜ್ ಮತ್ತು ಚೈತ್ರ ಕುಂದಾಪುರರವರು ಇಷ್ಟು ಜನ ಒಂದು ಟೀಮ್ ನಲ್ಲಿ ಅಂದ್ರೆ ಟೀಮಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರಲ್ಲಿ ಹೆಚ್ಚು ಜನ ಪ್ರೇಕ್ಷಕರು ಹೆಚ್ಚು ಯಾರಿಗೆ, ಯಾವ ಟೀಮಿಗೆ, ಯಾವ ತಂಡಕ್ಕೆ ಹೆಚ್ಚು ವೋಟ್ಗಳನ್ನ ಹಾಕ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಡಿಡಿ ಟೀಮ್ ನಲ್ಲಿ ಬಂದು ತ್ರಿವಿಕ್ರಮ್ ಅವರಿಗೆ ಹೆಚ್ಚು ಫ್ಯಾನ್ಸ್ ಗಳಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಎದುರಾಳಿ ತಂಡದಲ್ಲಿರುವಂತಹ ಟಿವಿಯಲ್ಲಿ ಹನುಮಂತರವರಿಗೆ ಹೆಚ್ಚು ತ್ರಿವಿಕ್ರಮ್ ಗಿಂತ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಕೆಲವು ಜನಗಳು ಹನುಮಂತ ಯಾವ ಟೀಮ್ ನಲ್ಲಿದ್ದಾರೆ ಅದೇ ಟೀಮ್ಗೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಮೋಕ್ಷಿತಾ ರವರಿಗೂ ಸಹ ಹೆಚ್ಚು ಫ್ಯಾನ್ಸ್ ಗಳಿರೋದ್ರಿಂದ ಆ ಟೀಮ್ ಗೆಲ್ಲುತ್ತದೆ ಅಂತ ಹೇಳ್ಬೋದು. ಅದು ಅಲ್ಲದೆ ಹೆಚ್ಚಾಗಿ ಮನರಂಜನೆಯನ್ನು ನೀಡುತ್ತಿರುವ ಟಿವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಹನುಮಂತ ಇರೋದ್ರಿಂದ ಹೆಚ್ಚು ಜೋಕ್ಸ್ ಗಳು, ಹೆಚ್ಚು ಮನರಂಜನೆ ವಿಷಯವಾಗಿ ಯಾವುದೇ ವಿಷಯ ಬಂದರೂ ಸಹ ಮನರಂಜನೆಯನ್ನ ನೀಡ್ತಾರೆ ಅಂತ ಹೇಳ್ಬೋದು. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ.